ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 12ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ಕಾಕ ಮಹಾಜನಿ, ದುಮಾಳ, ನಿಮೋಣಕರ, ಮೂಳೆ ಶಾಸ್ತ್ರಿಗಳು, ಡಾಕ್ಟರ್ ರವರು ಮುಂತಾದವರ ಅನುಭವಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಾಬಾರವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸ್ತಿದ್ರು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಮೊದಲನೇದಾಗಿ ಸಂತರ ಧ್ಯೇಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲೋಸುಗವೇ ಪರಮಾತ್ಮನು ಅನೇಕ ಅವತಾರಗಳನ್ನು ಎತ್ತಿದ ಅನ್ನೋದು ಎಲ್ಲರಿಗೂ ತಿಳಿದಿರೋ ಅಂಶ. ಆದರೆ ಸಂತರ ಧ್ಯೇಯವೇ ಬೇರೆ. ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಮೊದಲು ದುಷ್ಕರ್ಮಿಗಳಿಗೋಸ್ಕರ ವ್ಯಥೆ ಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಭವಸಾಗರವನ್ನು ನಿರ್ಮೂಲ ಮಾಡುವ ಅಗಸ್ತ್ಯರಿವರು. ದೇವರು ಸಂತರಲ್ಲಿ ವಾಸಿಸ್ತಾನೆ, ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ. ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾರವರು ಅಗ್ರಗಣ್ಯರು. ಅವರಲ್ಲಿ ದೈವಿಕತೆಯ ತೇಜಸ್ಸಿತ್ತು. ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣ್ತಾ ಇದ್ರು. ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ. ಅವರು ಭಕ್ತರಿಗೋಸ್ಕರ ತಮ್ಮ ಪುಣ್ಯದ ಗಣಿಯನ್ನು ಬರೆದು ಮಾಡಿಕೊಂಡ್ರು. ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಿಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು. ಅವರ ಯೋಗ ಬರೆದಿದ್ರೆ, ಬಾಬಾರವರು ಅವರನ್ನು ಜ್ಞಾಪಿಸ್ಕೊಳ್ದಿದ್ರೆ ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂಥವರು ಬಾಬಾರವರನ್ನು ಕಾಣಬೇಕೆಂಬ ಚಿಂತೆಯನ್ನಾದರೂ ಕೂಡ ಹೇಗೆ ಮಾಡೋದಕ್ಕೆ ಸಾಧ್ಯ? ಸಾಯಿಬಾಬಾರವರನ್ನು ಕಾಣಬೇಕೆಂಬ ಅಭಿಲಾಷೆ ಇಟ್ಕೊಂಡ ಅನೇಕರಿಗೆ ಅವರ ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯೋದಕ್ಕೆ ಅವಕಾಶ ದೊರೀಲೇ ಇಲ್ಲ. ಇಂಥವರು ಅವರಲ್ಲಿ ದೃಢ ವಿಶ್ವಾಸವನ್ನು ಇಟ್ಟು ಅವರ ಲೀಲೆಗಳನ್ನು ಕೇಳಿಸ್ಕೊಂಡ್ರೆ ಅವರ ದರ್ಶನಾಕಾಂಕ್ಷೆ ನೆರವೇರಿದಂತೆಯೇ. ಬಾಬಾರವರ ದರ್ಶನ ಪಡೆದು ಶಿರ್ಡಿಲಿಯೇ ತುಂಬ ದಿನ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾರವರು ಒಪ್ಪಿಗೆ ಕೊಡುವವರೆಗೂ ಮಾತ್ರ ಅಲ್ಲಿ ಇರಬಹುದಾಗಿತ್ತು. ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರ್ಡಿಯನ್ನು ಬಿಟ್ಟು ಹೊರಡಬೇಕಾಗ್ತಿತ್ತು. ಎಲ್ಲವೂ ಬಾಬಾ ಅವರ ಇಚ್ಛೆಯನ್ನು ಅವಲಂಬಿಸಿತ್ತು. ಈಗ ಕಾಕ ಮಹಾಜನಿ ಅನ್ನೋ ಭಕ್ತರ ಅನುಭವವನ್ನು ನೋಡೋಣ. ಒಂದು ಸಾರಿ ಕಾಕ ಮಹಾಜನಿ ಮುಂಬೈಯಿಂದ ಶಿರ್ಡಿಗೆ ಹೊರಟರು. ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡೋದಕ್ಕೋಸ್ಕರ 1 ವಾರ ಶಿರ್ಡಿಯಲ್ಲೇ ಇರಬೇಕು ಅಂತ ಅವರು ನಿರ್ಧಾರ ಮಾಡಿದರು. ಅವರು ಶಿರ್ಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾರವರು ಅವ್ರನ್ನ ಕುರಿತು, ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡ್ತೀಯಾ ಅಂತ ಕೇಳಿದ್ರು. ಕಾಕ ಮಹಾಜನಿಯವ್ರಿಗೆ ಆಶ್ಚರ್ಯ ಆಯಿತು, ಉತ್ತರ ಕೊಡಲೇಬೇಕಾಯಿತು. ಆಗ ಅವರು ಬಾಬಾರವ್ರಿಗೆ, ನೀವು ಯಾವಾಗ ಅಪ್ಪಣೆ ಕೊಡುವಿರೋ ಆಗ ನಾನು ಹೊರಡಲು ಸಿದ್ಧ ಅಂತ ಉತ್ತರ ಕೊಟ್ಟರು. ಆಗ ಬಾಬಾರವರು, ನಾಳೆ ಹೊರಡು ಅಂತ ಹೇಳಿದ್ರು. ಬಾಬಾರವರ ವಚನಗಳು ಶಾಸನಗಳಿದ್ದಂತೆ. ಅವುಗಳನ್ನು ಯಾರೇ ಆದರೂ ಸರಿ ಪಾಲಿಸಲೇಬೇಕಿತ್ತು. ಅವರು ಬಾಬಾರವರ ಆಜ್ಞೆಯಂತೆಯೇ ಮರುದಿನವೇ ಹೊರಟುಬಿಟ್ರು. ಅವರು ಮುಂಬೈಯನ್ನು ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕ ಅವರ ಬರುವನ್ನೇ ಕಾಯ್ತಾ ಇದ್ದ ಅಂತ ತಿಳಿದು ಬಂತು. ಅಲ್ಲಿನ ಮ್ಯಾನೇಜರ್ಗೆ ಜ್ವರ ಬಂದಿದ್ದರಿಂದ ಕಾಕ ಮಹಾಜನಿಯವರ ಅಗತ್ಯ ಅಲ್ಲಿ ಬಹಳನೇ ಇತ್ತು. ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕೂಡ ಕಾಕರವ್ರಿಗೆ ಬರೆದಿದ್ದ. ಅದು ಮರುದಿನ ಮುಂಬೈಗೆ ಕಾಕರವರು ಅಲ್ಲಿ ಸಿಗದಿರೋ ಕಾರಣ ಮರಳಿ ಹಿಂದಿರುಗಿ ಬಂತು. ಈ ವಿಷಯ ಬಾಬಾರವ್ರಿಗೆ ಮೊದಲೇ ತಿಳಿದಿತ್ತು. ಆದ್ದರಿಂದನೇ ಕಾಕ ಮಹಾಜನಿಯವರು ಮನಸ್ಸಲ್ಲಿ 1 ವಾರ ಇರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅವರ ಅವಶ್ಯಕತೆ ಅವರ ಮಾಲೀಕನಿಗೆ ಇದ್ದಿದ್ದ ಕಾರಣ ಅಲ್ಲಿಂದ ಹೊರಡೋದಕ್ಕೆ ಹೇಳಿದರು ಬಾಬಾ. ಬಾವು ಸಾಹೇಬ ದುಮಾಳ ಅವರ ಅನುಭವ ಹೇಗಿತ್ತು ಅನ್ನೋದನ್ನು ನೋಡೋಣ. ಒಮ್ಮೆ ನಾಸಿಕದ ವಕೀಲರಾದ ಬಾವು ಸಾಹೇಬ ದುಮಾಳರು ಒಂದು ಮೊಕದ್ದಮೆಗಾಗಿ ನಿವಾಡಕ್ಕೆ ಹೋಗ್ತಾ ಇದ್ರು. ದಾರಿಯಲ್ಲಿ ಹಾಗೆಯೇ ಶಿರ್ಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಹೊರಡೋದಕ್ಕೆ ಸಿದ್ಧ ಆದರು. ಬಾಬಾರವರು ಅವರು ಹೊರಡೋದಕ್ಕೆ ಅಪ್ಪಣೆ ಕೊಡಲಿಲ್ಲ. ಶಿರ್ಡಿಯಲ್ಲೇ 1 ವಾರ ಉಳ್ಕೊಳ್ಬೇಕು ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ನಿಫಾಡದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲ್ಕೊಂಡ್ಬಿಟ್ಟಿದ್ರು. ಆದ್ದರಿಂದ ಈ ಮೊಕದ್ದಮೆಯನ್ನು 1 ವಾರ ಮುಂದೂಡಿದ್ರು. ಅದಾದ ನಂತರ ದುಮಾಳರಿಗೆ ಬಾಬಾ ಹೋಗೋದಕ್ಕೆ ಅನುಮತಿ ನೀಡಿದ್ರು.
ಆ ಮೊಕದ್ದಮೆ ಕೆಲವು ತಿಂಗಳ ಕಾಲ 3-4 ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ದುಮಾಳರವರು ಅದರಲ್ಲಿ ಜಯಶೀಲರಾದರು. ಹೀಗೆ ಬಾಬಾರವರು ಹೇಳಿದಂತೆ ಅವರು ಒಂದು ದಿನಕ್ಕೆ ಹೋಗೋ ಬದಲು 1 ವಾರ ಶಿರಡಿಯಲ್ಲಿ ಉಳ್ಕೊಂಡು ನಂತರ ಅಲ್ಲಿಂದ ಹೊರಟು ಆ ಮೊಕದ್ದಮೆಯಲ್ಲಿ ವಾದ ಮಾಡಿ ಅವರು ಜಯಶೀಲರಾದರು. ಈಗ ಶ್ರೀಮತಿ ನಿಮೋಣಕರ ಅವರ ವಿಚಾರವನ್ನು ನೋಡೋಣ. ನಿಮೋಣದ ವಾರಸುದಾರರು ಮತ್ತು ಗೌರವ ನ್ಯಾಯಾಧೀಶರು ಆದ ಶ್ರೀ ನಾನಾ ಸಾಹೇಬ ನಿಮೋಣಕರ ಅವರು ತಮ್ಮ ಪತ್ನಿಯೊಡನೆ ಶಿರಡಿಯಲ್ಲಿ ಬಂದು ತಂಗಿದ್ರು. ಇವರಿಬ್ಬರು ದಿನದ ಬಹುಕಾಲವನ್ನು ಬಾಬಾರವರ ಸೇವೆಗೆ ಮುಡುಪಾಗಿಟ್ಟು ಮಸೀದಿಯಲ್ಲಿಯೇ ಇರ್ತಾಯಿದ್ರು. ಇದ್ದಕ್ಕಿದ್ದಂಗೆ ಬೇಲಪಾಪುರದಲ್ಲಿದ್ದ ಅವರ ಮಗ ಹಾಸಿಗೆ ಹಿಡಿದು ಮಲಗಿದ್ರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲವು ಕಾಲ ಇರಬೇಕು ಅಂತ ಮನಸ್ಸು ಮಾಡಿ ಹೊರಡೋದಕ್ಕೆ ತಯಾರಾದರು. ಆದರೆ ಶ್ರೀಯುತ ನಿಮೋಣಕರ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ನೀನು ಹಿಂದಿರುಗಿ ಬಂದುಬಿಡು ಅಂತ ಹೇಳಿದ್ರು. ಶ್ರೀಮತಿಯವರಿಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಮಗನ ನೋಡ್ಕೊಂಡು ಅಲ್ಲೇ ಸ್ವಲ್ಪ ದಿನ ಇರಬೇಕು ಅಂದ್ಕೊಂಡ್ರು. ಆದರೆ ಅವರ ಪತಿ ಮರುದಿನವೇ ಹೊರಟು ಬರೋದಕ್ಕೆ ಹೇಳಿದ್ರು. ಆಗ ಅವರ ಸಹಾಯಕ್ಕೆ ಬಾಬಾ ಅವರು ಬಂದರು. ಬಾಬಾರವರು ವಾಡಾದ ಸಮೀಪದಲ್ಲಿ ನಾನಾ ಸಾಹೇಬ ಮತ್ತು ಕೆಲವರೊಡನೆ ಕಲಿತು ಮಾತಾಡ್ತಾಯಿದ್ರು. ಆಗ ಶ್ರೀಮತಿಯವರು ಬಂದು ಬಾಬಾರವರ ಪಾದಗಳಿಗೆ ಎರಗಿ ಹೊರಡಲು ಅನುಮತಿ ಬೇಡ್ಕೊಂಡ್ರು. ಬಾಬಾರವರು ಕೂಡಲೇ ಹೊರಡು, ತೀವ್ರ ಹೊರಡು, ಆದರೆ ಗಾಬರಿ ಪಡಬೇಡ, ಬೇಲಾಪುರದಲ್ಲಿ 4 ದಿನ ನಿಂತು ಬಾ ಅಂತ ಹೇಳಿದ್ರು. ಬಾಬಾರವರ ಮಾತುಗಳು ಎಷ್ಟು ಸಮಯೋಚಿತ ಅನ್ನೋದನ್ನು ವಾಚಕರೇ ಊಹಿಸಬಹುದು. ತಾಯಿಗೆ ಮಗನ ಮೇಲೆ ಇದ್ದ ಮಮತೆಗೆ ಬಾಬಾರವರು ತಾಯಿಯನ್ನು ಅಲ್ಲಿ 4 ದಿನ ಉಳ್ಕೊಂಡು ನಂತರ ಬಾ ಅಂತ ಹೇಳಿದರು. ಈಗ ನಾಸಿಕದ ಮೂಳೆಶಾಸ್ತ್ರಿಗಳ ಅನುಭವವನ್ನು ನೋಡೋಣ. ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು ಹೋರಾಟ ರತ್ನರೂ ಆದ ಶ್ರೀ ಮೂಳೆಶಾಸ್ತ್ರಿಗಳು ನಾಗಪುರದ ಲಕ್ಷಾಧೀಶರಾದ ಬಾಪು ಸಾಹೇಬ ಬೂಟಿಯವರನ್ನು ಭೇಟಿಯಾಗೋದಕ್ಕೋಸ್ಕರ ಶಿರಡಿಗೆ ಬಂದಿದ್ದರು. ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬಾರವರ ದರ್ಶನ ಪಡೆಯೋದಕ್ಕೆ ಮಸೀದಿಗೆ ಬಂದರು. ಬಾಬಾರವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದ್ರು. ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಕೊಡ್ತಾಯಿದ್ರು. ತೆಗೆದುಕೊಂಡವರು ಹಣ್ಣನ್ನು ಬಾಯಿಗಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿತಿತ್ತು. ನಂತರ ಬಾಳೆಹಣ್ಣನ್ನು ಸುಲಿದು ಎಲ್ಲರಿಗೂ ಬಾಬಾ ಹಂಚಿದ್ರು. ಆಗ ಮೂಳೆಶಾಸ್ತ್ರಿಗಳು ಅವರು ಹಸ್ತ ಸಾಮುದ್ರಿಕರಾಗಿದ್ದರು. ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲಿ ಅಪೇಕ್ಷಿಸಿ ಅವರನ್ನು ಕೇಳಿದ್ರು. ಬಾಬಾರವರು ಅದನ್ನು ನಿರಾಕರಿಸಿದ್ರು. ಹಾಗೆ ಮೂಳೆಶಾಸ್ತ್ರಿಗಳಿಗೆ 4 ಬಾಳೆಹಣ್ಣುಗಳನ್ನು ಕೊಟ್ಟು ಕಳುಹಿಸಿದ್ರು. ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದ್ರು. ಮರುದಿನ ಮೂಳೆಶಾಸ್ತ್ರಿಗಳು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡ್ತಾಯಿದ್ರು. ಬಾಬಾರವರು ಎಂದಿನಂತೆ ಅಂದು ಕೂಡ ಲೇಂಡಿಯ ತೋಟದ ಕಡೆ ಹೋಗ್ತಿದ್ದಾಗ ಅಲ್ಲೇ ಸಮೀಪದಲ್ಲಿ ಇದ್ದವರ ಒಬ್ಬರಿಗೆ, ನನಗೆ ಸ್ವಲ್ಪ ಗೇರು ತಂದುಕೊಡು, ಈ ದಿನ ನಾನು ಕಾವಿ ಬಟ್ಟೆ ಧರಿಸ್ತೀನಿ ಅಂತ ಹೇಳಿದ್ರು. ಯಾರಿಗೂ ಬಾಬಾರವರ ಈ ಮಾತಿನ ಅರ್ಥ ತಿಳಿಯಲೇ ಇಲ್ಲ. ಕೆಲವು ಕಾಲದ ನಂತರ ಬಾಬಾರವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂತಿರುಗಿದ್ರು. ಜೋಗ ಅವರು ಮೂಳೆಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ನೀವು ಬರೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ಮೂಳೆಶಾಸ್ತ್ರಿಗಳು ನಾನು ಮಧ್ಯಾಹ್ನದ ನಂತರ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ಬಾಬಾ ಅವರು ಆಸನದಲ್ಲಿ ಕುಳಿತರು. ಆರತಿ ಸಮಾರಂಭ ಪ್ರಾರಂಭ ಆಯಿತು. ಆಗ ಬಾಬಾ ಅವರು ಅಲ್ಲಿದ್ದವರೊಬ್ಬರಿಗೆ, ಆ ನಾಸಿಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಈ ವಿಷಯ ಅವರು ಮೂಳೆಶಾಸ್ತ್ರಿಗಳಿಗೆ ಬಂದು ತಿಳಿಸಿದಾಗ ಅವರು ಗಾಬರಿಗೊಂಡು ಅವರ ಮನದಲ್ಲಿ, ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ, ನಾನೇಕೆ ದಕ್ಷಿಣೆ ಕೊಡಬೇಕು? ಬಾಬಾರವರು ದೊಡ್ಡ ಸಂತರಾಗಿರಬಹುದು, ಆದರೆ ನಾನೇನು ಅವರ ಆಶ್ರಿತನಲ್ವಲ್ಲ ಅಂತ ಸಂಕೋಚ ಪಟ್ಕೊಂಡ್ರು. ತಕ್ಷಣದಲ್ಲೇ ಪುನಃ ಯೋಚನೆ ಮಾಡಿ, ಬಾಬು ಸಾಹೇಬರಂಥ ಲಕ್ಷಾಧೀಶರೇ ದಕ್ಷಿಣೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಹಾಗಿದ್ರೆ ನಾನು ಯಾಕೆ ಹೀಗನ್ಲಿ, ನಾನು ಯಾಕೆ ಹಿಂಜರಿಬೇಕು ಅಂತ ಅಂದ್ಕೊಂಡು ಸರಿ ಅಂತ ಯೋಚನೆ ಮಾಡಿ ಬಾಪು ಸಾಹೇಬರೊಂದಿಗೆ ಅವರು ಕೂಡ ಮಸೀದಿಗೆ ಹೊರಟರು. ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರು ಅಂತ ಭಾವಿಸಿ ಮೂಳೆಶಾಸ್ತ್ರಿಗಳು ದೂರದಿಂದಲೇ ನಿಂತು ಬಾಬಾರವರ ಎಡೆಗೆ ಪುಷ್ಪಗಳನ್ನು ಅರ್ಪಿಸಿದ್ರು. ಆ ಕ್ಷಣದಲ್ಲಿ ಅವರು
ಏನನ್ನು ಕಂಡ್ರು? ಅದು ಬಹಳನೇ ಆಶ್ಚರ್ಯಕರ ಸಂಗತಿ. ಅವರು ಅಲ್ಲಿ ನೋಡಿದ್ದು ಸಾಯಿಬಾಬಾ ಅವರನ್ನಲ್ಲ, ಅವರು ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಲಪನಾಥ ಅವರನ್ನೇ ಕಂಡರು. ಅವರಿಗೆ ನಾನು ಕನಸು ಕಾಣ್ತಿದ್ದೀನಿ, ಬಾಬಾ ಸ್ಥಳದಲ್ಲಿ ನಮ್ಮ ದಿವಂಗತ ಗುರುಗಳು ಹೇಗೆ ಕಾಣಿಸ್ತಿದ್ದಾರೆ ಅಂತ ಗೊತ್ತಾಗದೆ ಚಿಂತೆಗೀಡಾದರು. ಕ್ಷಣಕಾಲ ದಿಗ್ಭ್ರಾಂತರಾದರು. ನಂತರ ಅವರ ಅನುಮಾನಗಳೆಲ್ಲವನ್ನ ದೂರ ತಳ್ಳಿ ಅವರ ಗುರುಗಳಲ್ಲಿಗೆ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗಿದ್ರು. ಎಲ್ಲರೂ ಬಾಬಾರವರಿಗೆ ಆರತಿಯನ್ನು ಮಾಡ್ತಾಯಿದ್ರು. ಆದರೆ ಮೂಳೆಶಾಸ್ತ್ರಿಗಳು ಅವರ ಗುರುಗಳ ನಾಮ ಉಚ್ಚರಿಸ್ತಾ ಇದ್ರು. ಯಾಕೆಂದರೆ ಬಾಬಾರವರು ಈ ಮೂಳೆಶಾಸ್ತ್ರಿಗಳಿಗೆ ಅವರ ಗುರು ಗೋಲಪನಾಥರಂತೆ ಕಾಣ್ತಾ ಇದ್ರು. ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡು ಕೂತ್ಕೊಂಡ್ಬಿಟ್ರು. ನಂತರ ಅವರು ಕಣ್ಣು ತೆಗೆದು ನೋಡಿದಾಗ ಅವ್ರಿಗೆ ಎದುರಿಗೆ ಕಂಡಿದ್ದು ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಬಾಬಾರವರು. ಅವರು ಮೂಳೆಶಾಸ್ತ್ರಿಗಳನ್ನು ದಕ್ಷಿಣೆ ಕೇಳ್ತಾ ಇದ್ರು. ಅವರ ಪ್ರತಿಭೆಯನ್ನು ಕಂಡು ಮೂಳೆಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತುಬಿಟ್ರು. ಅಮಿತಾನಂದದಲ್ಲಿ ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿ ಬಂತು. ಬಾಬಾ ಅವರ ದಿವ್ಯ ಚರಣಾರವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದ್ರು. ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ ಬಾಬಾರವರು ಸ್ವಲ್ಪ ಗೇರು ತಂದುಕೊಡು, ನಾನು ಈ ದಿನ ಕಾವಿ ಬಟ್ಟೆ ಧರಿಸ್ತೀನಿ ಅಂತ ಹೇಳಿದ್ದರ ಮಾತಿನ ಅರ್ಥವನ್ನು ಈಗ ಮನಗಂಡ್ರು. ಅಂದರೆ ಅವರು ಕಾವಿ ಬಟ್ಟೆ ಧರಿಸಿರೋ ಥರ ಮೂಳೆಶಾಸ್ತ್ರಿಗಳ ಗುರುಗಳಾದ ಗೋಲಪನಾಥ ಅವರ ರೀತಿ ಕಾಣಿಸ್ತೀನಿ ಅವ್ರಿಗೆ ಅಂತ ಹೇಳಿದ್ದೆ ಈ ಮಾತಿನ ಅರ್ಥ. ಡಾಕ್ಟರರೊಬ್ಬರ ಕತೆ ಹೇಗಿದೆ ಅನ್ನೋದನ್ನು ನೋಡೋಣ. ಒಂದು ದಿನ ಒಬ್ಬ ಮಾಮಲೆದಾರರ ಜೊತೆಗೆ ಒಬ್ಬ ಡಾಕ್ಟರರು ಶಿರ್ಡಿಗೆ ಬಂದರು. ಡಾಕ್ಟ್ರು, ನಾನು ರಾಮ ಭಕ್ತ, ನಾನು ಈ ಬಾಬಾ ಮಹಮ್ಮದಿಯ ಅವರಿಗೆ ನಾನು ನಮಸ್ಕಾರ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಾಮಲೆದಾರರು, ಯಾರು ನಿಮ್ಮನ್ನು ನಮಸ್ಕಾರ ಮಾಡೋದಕ್ಕೆ ಬಲವಂತ ಮಾಡೋದಿಲ್ಲ, ನೀವು ಬನ್ನಿ ಅಂತ ಅವರ ಜೊತೆಗೆ ಕರೆದುಕೊಂಡು ಬಂದರು. ಅದರಂತೆ ಅವರಿಬ್ಬರು ಬಾಬಾ ಅವರ ದರ್ಶನಕ್ಕೆ ಮಸೀದಿಗೆ ಬಂದರು. ಡಾಕ್ಟರು ಬಾಬಾ ಅವರಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾ ಇರೋದನ್ನು ಕಂಡು ಎಲ್ಲರಿಗೂ ಅಚ್ಚರಿ ಆಯಿತು. ಯಾಕಂದರೆ ಅವರು ನಮಸ್ಕಾರ ಮಾಡಲ್ಲ ಅಂತಲೇ ಹೇಳಿ ಬಂದಿದ್ದರು. ನಂತರ, ನೀವು ಬಾಬಾ ಅವ್ರಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದ್ರಿ, ಅದನ್ನು ಹೇಗೆ ಮುರಿದ್ರಿ, ಹೇಗೆ ಅವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಹೋದ್ರಿ ಅಂತ ಕೇಳಿದ್ದಕ್ಕೆ ಅವರು, ನಾನು ನನ್ನ ದೇವರಾದ ಶ್ರೀ ರಾಮಚಂದ್ರ ಮೂರ್ತಿಯನ್ನೇ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಬಾಬಾರವರ ರೂಪದಲ್ಲೇ ಕಾಣಿಸ್ಕೊಂಡ್ರು. ಆಗ ಡಾಕ್ಟರು ಅಚ್ಚರಿಗೊಂಡು, ಇದೇನು ನನ್ನ ಕನಸ, ಈಗ ತಾನೇ ಇವರು ಶ್ರೀರಾಮಚಂದ್ರನಂತೆ ಕಾಣಿಸ್ತಾ ಇದ್ರು, ಈಗ ತಕ್ಷಣವೇ ಬಾಬಾರವರ ರೀತಿಯೇ ಕಾಣಿಸ್ತಾ ಇದ್ದಾರೆ, ಇವರು ಹೇಗೆ ಮಹಮ್ಮದಿಯರಾಗಿರ್ತಾರೆ? ಇಲ್ಲ, ಇವರು ಯೋಗ ಸಂಪನ್ನರು, ಪರಮಾತ್ಮನ ಅವತಾರ ರೂಪಿಗಳು ಅಂತ ಹೇಳಿದ್ರು. ಮರುದಿನ ಡಾಕ್ಟರ್ ಅವರು ಉಪವಾಸ ಇರೋದಕ್ಕೆ ಪಣ ತೊಟ್ಟರು. ಆ ದಿನ ಬಾಬಾರವರು ಆಶೀರ್ವದಿಸುವ ತನಕ ಮಸೀದಿಗೆ ಹೋಗೋದಿಲ್ಲ ಅಂತ ಡಾಕ್ಟ್ರು ಮನೆಯಲ್ಲೇ ಕುಳಿತುಕೊಂಡಿದ್ರು. ಹೀಗೆ 3 ದಿನ ಕಳೀತು. 4ನೆಯ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು. ಬಾಬಾರವ್ರಿಗೆ ನಮಸ್ಕಾರ ಮಾಡಿದ್ರು. ಆಗ ಬಾಬಾರವರು, ನಿನ್ನನ್ನು ಕರೆಯೋದಕ್ಕೋಸ್ಕರ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ರು. ಇದನ್ನು ಕೇಳಿ ಡಾಕ್ಟರ್ ಅವರ ಮನಸ್ಸು ಕರಗ್ತು. ಯಾಕಂದರೆ ಅವರು ಪಣ ತೊಟ್ಟು ಕೂತಿದ್ರಲ್ವಾ, ಅದಕ್ಕಾಗಿ. ಅದೇ ರಾತ್ರಿ ಕನಸಿನಲ್ಲಿ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು. ನಂತರ ತಮ್ಮ ಊರಿಗೆ ಹಿಂತಿರುಗಿ ಅದೇ ಕನಸನ್ನು 15 ದಿನಗಳವರೆಗೆ ಕಂಡರು. ಈ ರೀತಿ ಅವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು, 100 ಮಡಿಯಾಯಿತು. ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ನೀತಿ. ಶ್ರೀ ಸಾಯಿ ಪ್ರಣಾಮ.